ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಾನು ಇವತ್ತಿನ ದಿವಸ ಮನುಷ್ಯನಲ್ಲಿ ಪ್ರೀತಿ, ಪ್ರೇಮ, ಸ್ನೇಹ, ವಿಶ್ವಾಸ, ಆನಂದವನ್ನ ಉಂಟು ಮಾಡತಕ್ಕಂತಹ ಹಾರ್ಮೋನುಗಳು ಯಾವ ರೀತಿ ಕೆಲಸ ಮಾಡ್ತಾವು ಅನ್ನೋದ್ರ ಬಗ್ಗೆ ತಮಗೆಲ್ಲ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಈ ವಿಷಯಗಳಲ್ಲಿ ನಾನು ಪಂಡಿತನಲ್ಲ. ನಾನು ಇದರಲ್ಲೇನು ಡಾಕ್ಟರೇಟ್ ಮಾಡಿಲ್ಲ. ಆದ್ರೆ ಕೆಲವು ವಿಷಯಗಳನ್ನ ನಾನು ಗೂಗಲ್ನಲ್ಲಿ ಅಧ್ಯಯನ ಮಾಡಿ ಅವುಗಳನ್ನ ನಾನು ಸಹಾಯಕ್ಕೆ ತಗೊಂಡು ಈಗ ಹಾರ್ಮೋನುಗಳ ಬಗ್ಗೆ ಮಾತನಾಡ್ಲಿಕ್ಕೆ ಕೂತಿದ್ದೀನಿ. ಸರಿಸುಮಾರು 50ರಿಂದ 55 ಹಾರ್ಮೋನುಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಾ ಇರ್ತಾವ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಆನಂದವನ್ನ ಉಂಟು ಮಾಡ್ತಕ್ಕಂತಹ, ನಮಗ ಒಳ್ಳೆಯದನ್ನ ಉಂಟು ಮಾಡ್ತಕ್ಕಂತಹ, ನಮ್ಮ ಆರೋಗ್ಯವನ್ನ ಆನಂದವನ್ನ ಹೆಚ್ಚಿಸ್ತಕ್ಕಂತಹ ಹಾರ್ಮೋನುಗಳು ಬಿಡುಗಡೆ ಆಗುವುದು ಬಹಳ ಕಮ್ಮಿ ಆಗಿದೆ. ಬಹಳ ಮಂದಿಗೆ ಏನ್ ತಲೆಯಾಗೈತಪ್ಪ ಅಂದ್ರೆ ಪ್ರೀತಿ ಪ್ರೇಮ ಅಂದ ಕೂಡಲೇ ಕೆಲವರಿಗೆ ಒಬ್ಬ ಹುಡುಗಿ ಒಬ್ಬ ಹುಡುಗ ಮಾಡುವುದೇನೈತಲ್ಲ ಸ್ನೇಹ, ಅದೇ ಪ್ರೀತಿ ಪ್ರೇಮ ಅಂತ ಅರ್ಥ ಮಾಡ್ಕೊಂಡಾರ. ಹಾಗಲ್ಲ. ಪ್ರೀತಿ ಪ್ರೇಮ ಅನ್ನುವಂತಹದ್ದು ಬಹಳ ವಿಶಾಲವಾದಂತಹ ಅರ್ಥವನ್ನ ಹೊಂದಿದೆ. ಯಾರಲ್ಲಿ ಪ್ರೀತಿ ಪ್ರೇಮ ಅನ್ನುವಂತಹದ್ದು ಇರ್ತದ ಅವರು ನಿಜವಾಗ್ಲೂ ಮಹಾನ್ ವ್ಯಕ್ತಿಯಾಗಿ ಬೆಳೀತಾರ. ಅಂದ್ರೆ ಅವರಿಗೆ ಪ್ರತಿಯೊಬ್ಬರಲ್ಲೂ ಪ್ರೀತಿ ಕಾಣ್ತಾರ. ಅವರು ಪ್ರತಿಯೊಬ್ಬರಲ್ಲೂ ಪ್ರೀತಿಯನ್ನ ಕಾಣ್ತಾರ, ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರ. ಅವರು ಹೃದಯಪೂರ್ವಕವಾಗಿ ನಿಸ್ವಾರ್ಥ ಭಾವನೆಯಿಂದ ಪ್ರೀತಿ ಮಾಡ್ತಾರ. ಅವರು ಆ ಪ್ರೀತಿಗೆ ನಿಜವಾದ ಒಂದು ವ್ಯಾಲ್ಯೂ ಅದ. ಲವ್ ಅಂದ ಕೂಡಲೇ ಬಹಳ ಜನ ಗಾಬರಿ ಆಗ್ತಾರ. ಬಹಳ ಜನ ಯಾಕೆ, ನಮ್ಮ ಕಾವ್ಯ ಅವರೇ ಸಾಕಷ್ಟು ಸಾರಿ ಬಿಗ್ ಬಾಸ್ ಮನೆಯೊಳಗೆ ಗಾಬರಿ ಆಗಿದ್ದಾರೆ. ಯಾಕಂದ್ರೆ ಆ ವಿಷಯ ಅಷ್ಟೊಂದು ಭಯಾನಕ ಆಗಿದೆ. ಅದರಲ್ಲೂ ವಿಶೇಷವಾಗಿ ಬಹಳಷ್ಟು ಈ ಸುಸಂಸ್ಕೃತ ಮನೆತನಗಳಲ್ಲಿ, ಒಳ್ಳೆ ಆಚಾರ ವಿಚಾರಗಳನ್ನ ಹೊಂದಿರತಕ್ಕಂಥ ಮನೆಗಳಲ್ಲಿ, ಮನೆತನಗಳಲ್ಲಿ ಈ ಪ್ರೀತಿ ಪ್ರೇಮ ಅನ್ನುವಂಥ ವಿಷಯಕ್ಕ ಜಾಗ ಇರುವುದಿಲ್ಲ. ಅಲ್ಲಿ ಒಣ ಪ್ರತಿಷ್ಠೆಗಳು ಬಹಳ ಜಾಸ್ತಿ ಆಗಿರ್ತಾವ. ಆ ಪ್ರತಿಷ್ಠೆಯಿಂದಾಗಿ ಅಲ್ಲಿ ಪ್ರೀತಿ ಪ್ರೇಮಕ್ಕೆ ಅಷ್ಟೊಂದು ಜಾಗ ಇರಲ್ಲ. ಹೀಗಾಗಿ ಅಂಥ ಮನೆತನಗಳಲ್ಲಿ, ಅಂಥ ಮನೆಗಳಲ್ಲಿ ಹುಟ್ಟಿದಂತಹ ಮಕ್ಕಳು, ಅವರು ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಈ ಲವ್ ಅನ್ನೋ ವಿಷಯದೊಳಗ ಹೆದರ್ಕೊಂತಾರ. ನಮಗೆ ಯಾಕೆ ಬೇಕಪ್ಪ, ಇದು ನಮ್ದಲ್ಲ ಅಂತ. ಆದ್ರೆ ಪ್ರತಿಯೊಬ್ಬ ಯುವಕ ಯುವತಿ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೂಡ ಈ ಪ್ರೀತಿ ಪ್ರೇಮ ಅನ್ನೋದು ಒಂದಿಲ್ಲ ಒಂದು ದಿವಸ ಹುಟ್ಕೊಳ್ತದ. ಅದು ನಮ್ಮ ಹಾರ್ಮೋನುಗಳ ಕೆಲಸ. ನಮ್ಮ ದೇಹದಲ್ಲಿರ್ತಕ್ಕಂಥ ಒಳ್ಳೆಯ ಹಾರ್ಮೋನುಗಳು ಏನದ ನೋಡ್ರಿ, ಅವು ಸುಮ್ಮನೆ ಕೂಡುದಿಲ್ಲ. ಅವು ತಮ್ಮ ಕೆಲಸವನ್ನು ತಾವು ಮಾಡ್ತಾನೆ ಇರ್ತಾವ. ಏನ್ರಿ, ಹಾರ್ಮೋನುಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಈ ವಿಷಯವನ್ನ ತಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಹಾರ್ಮೋನುಗಳು ಎಂದರೆ ರಾಸಾಯನಿಕ ಸಂದೇಶ ವಾಹಕಗಳು. ಪ್ರಾಥಮಿಕವಾಗಿ ಆಕ್ಸಿಟೋಸಿನ್ ಅನ್ನುವಂತ ಹಾರ್ಮೋನ್ ಐತು ಒಂದು, ಮತ್ತು ವಾಸೋಪ್ರೆಸಿನ್, ಜೊತೆಗೆ ಡೋಪಮೈನ್ ಮತ್ತು ಸಿರೋಟೋನಿನ್ ಅನ್ನುವಂತಹ ಹಾರ್ಮೋನುಗಳದಾವು. ಸಾಮಾನ್ಯವಾಗಿ ಈ ಹಾರ್ಮೋನುಗಳು ನಮಗ ಒಬ್ಬರ ಮೇಲೆ ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಆಕರ್ಷಣೆ ಜಾಸ್ತಿ ಆದಾಗ ನಮ್ಮ ಬಾಡಿ ಒಳಗೆ ಹುಟ್ಕೋತಾವ. ನಮಗ ಆನಂದವನ್ನು ಕೊಡ್ತಾವು. ಅಷ್ಟೇ ಅಲ್ಲ, ಆರೋಗ್ಯವನ್ನು ಕೂಡ ಕೊಡ್ತಾವು. ಆ ನಿಜವಾದ ಆನಂದದಿಂದ ನಮ್ಮ ದೇಹದೊಳಗೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ನಮ್ಮಲ್ಲಿ ಚೈತನ್ಯ ಬರ್ತದೆ, ಶಕ್ತಿ ವೃದ್ಧಿ ಆಗ್ತದೆ. ನೋಡ್ರಿ, ಮನುಷ್ಯನಿಗೆ ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆ ಆಗೋದು ಬಹಳ ಇಂಪಾರ್ಟೆಂಟ್ ಐತಿ. ಅದಕ್ಕೆ ಕೆಲವ್ರು ಏನ್ ಮಾಡ್ತಾರ, ಲಾಫಿಂಗ್ ಥೆರಪಿ ಅಂತ ಮಾಡ್ತಾರ. ಲಾಫಿಂಗ್ ಕ್ಲಬ್ ಅಂತ ಮಾಡ್ಕೊಂಡ್ರಿ 40 ಜನ ಸೇರ್ಕೊಂಡು ಬೆಂಗಳೂರದಂತ ಸಿಟಿ ಒಳಗ ಒಂದು ಲಾಫಿಂಗ್ ಕ್ಲಬ್ ಅಂತ ಮಾಡ್ಕೊಂಡಿರ್ತಾರ.
ವಾಕಿಂಗ್ ಹೋಗ್ತಾರ, ಎಲ್ಲೋ ಒಂದ್ ಕಡೆ ಗಾರ್ಡನ್ದಾಗ ನಿಂತ್ಕೊಂಡು ಎಲ್ಲರೂ ಕೂಡ ಏಕಕಾಲಕ್ಕ ಅಂತ ನಗ್ತಾರ. ಬಟ್ ಆ ರೀತಿ ನಗುವುದ್ರಿಂದ ಈ ಹಾರ್ಮೋನುಗಳು ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕಮ್ಮಿ ಅಂತ ನನ್ನ ತಿಳುವಳಿಕೆ. ಅವು ಬಾಂಧವ್ಯ ಮತ್ತು ಆನಂದವನ್ನು ಹೆಚ್ಚಿಸುತ್ತವೆ. ಈ ಹಾರ್ಮೋನುಗಳು ಹೆಂಗಂದ್ರೆ ಇವು ನಮ್ಮ ಬಾಡಿ ಒಳಗೆ ಬಿಡುಗಡೆ ಆಗಕ್ ಸ್ಟಾರ್ಟ್ ಆದ ತಕ್ಷಣ ನಮ್ಮಲ್ಲಿ ಏನ್ ಮಾಡ್ತಾವ ಅಂದ್ರೆ ಬಾಂಧವ್ಯವನ್ನು ಉಂಟು ಮಾಡಿಸ್ತಾವ ಇಬ್ಬರಲ್ಲಿ. ಅವರು ಗಣಮಕ್ಕಳು ಆಗಿರಬಹುದು ಅಂದ್ರೆ ಸ್ನೇಹಿತರು, ಅಥವಾ ಹೆಣ್ಮಕ್ಳು ಆಗಿರ್ಬಹುದು ಸ್ನೇಹಿತರು, ಗಣಮಕ್ಕಳು ಆಗಿರ್ಬೋದು, ಹೆಣ್ಮಕ್ಳು ಆಗಿರ್ಬೋದು, ಹುಡುಗ ಹುಡುಗಿ ಆಗಿರ್ಬಹುದು, ಹುಡುಗಿ ಹುಡುಗನೂ ಆಗಿರ್ಬಹುದು. ಅದೇನ್ ಮಾಡ್ತದಂದ್ರೆ ಈ ಹಾರ್ಮೋನುಗಳು ನಮ್ಮಲ್ಲೇ ಬಾಂಧವ್ಯ ಮತ್ತು ಆನಂದವನ್ನ ಹೆಚ್ಚಿಸ್ತಾವ. ಅವು ಸಾಮಾಜಿಕ ನಡವಳಿಕೆ, ನಂಬಿಕೆ ಮತ್ತು ಅನ್ಯೋನ್ಯತೆಯನ್ನು ನಿಯಂತ್ರಿಸುತ್ತವೆ. ನೋಡ್ರಿ, ಸಮಾಜದಲ್ಲಿ ಅನ್ಯೋನ್ಯತೆಯನ್ನ ನಿಯಂತ್ರಣ ಮಾಡ್ತಾವ. ಅದಕ್ಕ ನಿಸ್ವಾರ್ಥ ಪ್ರೇಮ ಅನ್ನುವಂಥದ್ದೇನದ ನೋಡು, ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದದು, ಅತ್ಯಂತ ದೊಡ್ಡದು. ಅದಕ್ಕಿಂತ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ. ಯಾವ ವ್ಯಕ್ತಿ ಪ್ರತಿಯೊಬ್ಬರನ್ನೂ ಪ್ರೀತಿಸ್ತಾನೋ ಅದು ನಿಸ್ವಾರ್ಥ ಭಾವನೆಯಿಂದ. ಈಗ ನೋಡ್ರಿ, ವಯಸ್ಸಿಗೆ ಬಂದಂತ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡ್ತಾರ, ಅವರಲ್ಲಿ ಆಕರ್ಷಣೆ ಆಗ್ತಾ ಇದೆ, ಅವರಲ್ಲೂ ಕೂಡ ಹಾರ್ಮೋನುಗಳು ಬಿಡುಗಡೆ ಆಗ್ತಾ ಇದ್ದಾವು ಅಂತಂದ್ರೆ ಅಲ್ಲಿ ಒಂದಷ್ಟು ಸ್ವಾರ್ಥ ಇರ್ತದೆ. ಅಲ್ಲಿ ಅದು ನಿಸ್ವಾರ್ಥ ಪ್ರೀತಿ ಅಥವಾ ಪ್ರೇಮ ಆಗಿರುವುದಿಲ್ಲ ಆ ಹುಡುಗ ಹುಡುಗಿಯಲ್ಲಿ. ಯಾಕಂದ್ರೆ ಏನಾದ್ರೂ ಒಂದು ಅವರಿಗೆ ಬೇಕಾಗಿರ್ತದೆ. ಹುಡುಗನಿಗೆ ಹುಡುಗಿಯಿಂದ ಏನೋ ಬೇಕಾಗಿರ್ತದೆ, ಮತ್ತೆ ಹುಡುಗನಿಂದ ಹುಡುಗಿಗೂ ಕೂಡ ಏನೋ ಬೇಕಾಗಿರ್ತದೆ. ಅದೊಂದು ಸೆಳೆತ, ಆಕರ್ಷಣೆ ಅಂತ ಹೇಳ್ತಾರಲ್ಲ, ಅದು ಕೂಡ ನಮ್ಮ ಬಾಡಿ ಒಳಗೆ ಹಾರ್ಮೋನ್ ಬಿಡುಗಡೆ ಆಗುವುದರ ಮುಖಾಂತರ ನಮಗ ಸಿಗ್ತದ, ದೊರಕ್ತದ. ಅದು ನಿಸ್ವಾರ್ಥ ಪ್ರೀತಿ ಅಥವಾ ಪ್ರೇಮ ಅನ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅದರಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಂದಷ್ಟು ಅಡೆತಡೆಗಳು, ಸಮಸ್ಯೆಗಳು ಬರ್ತಾವ. ಎಲ್ಲಿ ನಿಸ್ವಾರ್ಥ ಪ್ರೇಮ ಪ್ರೀತಿ ಇರ್ತದ ಅಲ್ಲಿ ಅಡೆತಡೆಗಳು ಬರಲ್ಲ, ಸಮಸ್ಯೆಗಳು ಬರಲ್ಲ. ಬಾಂಧವ್ಯ ವೃದ್ಧಿ ಆಗ್ತಾನೆ ಹೋಗ್ತದೆ ವಿನಃ ಅದು ಕೆಳಕ್ ಹೋಗಲ್ಲ. ಆದ್ರೆ ಈ ಪ್ರೀತಿ ಪ್ರೇಮ ಅನ್ನೋದು ಕೇವಲ ಹುಡುಗ ಹುಡುಗಿ ಮಾಡ್ತಕ್ಕಂಥ ಪ್ರೀತಿ ಪ್ರೇಮ ಅನ್ನೋದು ಏನೈತಲ್ಲ, ಅಲ್ಲಿ ಸ್ವಾರ್ಥ ಇರೋದ್ರಿಂದ ಇದ್ದೇ ಇರ್ತದ ಸ್ವಾರ್ಥ. ಅದು ಲೋಕಾರೂಢಿ, ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಅವರಿಬ್ಬರ ಪ್ರೀತಿ ಪ್ರೇಮ ಒಂದಷ್ಟು ವ್ಯಾಲ್ಯೂಯಬಲ್ ಆಗಿತ್ತಂದ್ರೆ, ಕಂಟ್ರೋಲೇಬಲ್ ಆಗಿತ್ತಂದ್ರೆ, ಅವರು ತಮ್ಮ ಹಿರಿಯರಿಗೆ ಗೌರವವನ್ನು ಕೊಡುವಂತವರಾಗಿದ್ರಂದ್ರೆ, ತಮ್ಮ ತಮ್ಮ ಮನೆತನಗಳಲ್ಲಿ ಒಳ್ಳೆಯ ಒಂದು ಸಂಸ್ಕಾರವನ್ನು ಹೊಂದಿದ್ರು ಅಂದ್ರೆ ಅವರು ಯಾವುದಕ್ಕೂ ಗಡಿಬಿಡಿಯನ್ನ ಮಾಡಲ್ಲ, ಯಾವುದಕ್ಕೂ ಅವರು ಅವಸರವನ್ನು ಪಡಲ್ಲ. ಅವರು ನಿಧಾನವಾಗಿ ತಾವು ತಮ್ಮ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾರ. ಆ ಪ್ರೀತಿ ಪ್ರೇಮವನ್ನ ತಮ್ಮ ಹದ್ದು ಬಸ್ತಿನಲ್ಲಿಟ್ಟುಕೊಂಡು, ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡು ಅದನ್ನ ಏನ್ ಮಾಡ್ತಾರ ಅಂದ್ರ ಇನ್ನಷ್ಟು ವೃದ್ಧಿ ಮಾಡ್ಲಿಕ್ಕೆ, ಇನ್ನಷ್ಟು ಮುಂದುವರಿಲಿಕ್ಕೆ, ಇನ್ನಷ್ಟು ಗಟ್ಟಿ ಆಗ್ಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಅದಕ್ಕೋಸ್ಕರ ನೋಡ್ರಿ, ಈಗ ಹೀರೋಯಿನಿಗಳೆಲ್ಲ ಬೇಗನೆ ಮದುವೆ ಆಗಲ್ಲ. ಅವರು ಒಂದಷ್ಟು ಅವರು ಈ ಎಲ್ಲಾ ಸುತ್ತಮುತ್ತ ಸಮಸ್ಯೆಗಳನ್ನ ಸರಿಪಡಿಸಿಕೊಂಡು ಅವರು ಒಂದಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಇದು ಕೇವಲ ಹುಡುಗ ಹುಡುಗಿಯಲ್ಲಿ ಇರುವಂತಹ ಪ್ರೀತಿಗೆ ಮಾತ್ರ ಪ್ರೀತಿ ಅಂತಲ್ಲ. ತಾಯಿಗೂ ಕೂಡ ನಾನು ಐ ಲವ್ ಯು ಅಂತ ಹೇಳ್ಬೋದು, ತಂದೆಗೂ ಕೂಡ ಐ ಲವ್ ಯು ಮೈ ಡಿಯರ್ ಫಾದರ್ ಅಂತ ಹೇಳ್ಬೋದು, ಫ್ರೆಂಡ್ಗೂ ಹೇಳ್ಬೋದು ಐ ಲವ್ ಯು ಅಂತ. ನಮಗೇನ್ ಕಲ್ಪನಾ ಅಂತಂದ್ರೆ ಐ ಲವ್ ಯು ಅಂದ ಕೂಡಲೇ ಒಂದು ಹುಡುಗ ಒಂದು ಹುಡುಗಿಗೆ ಹೇಳುವಂತಹದ್ದು ಅಂತ ತಿಳ್ಕೊಂಡಿವಿ. ಹಾಗೇನಿಲ್ಲ ಏನ್ರಿ, ಹಾಗೇನಿಲ್ಲ. ಸ್ನೇಹ ಮತ್ತು ಪ್ರೀತಿ ಎರಡೂ ಒಂದೇ, ಅವು ಏನ್ ಬೇರೆ ಬೇರೆ ಅಲ್ಲ, ಅವು ಎರಡು ಒಂದೇ. ಸ್ನೇಹವೇ ಪ್ರೀತಿ, ಪ್ರೀತಿಯೇ ಸ್ನೇಹ. ಪ್ರೀತಿ ಅನ್ನೋದು ತಪ್ಪಲ್ಲ, ಅದು ಕೆಟ್ಟ ಪದ ಅಲ್ಲ, ಅದು ಒಳ್ಳೆಯ ಪದ. ಅಲ್ಲಿ ಸ್ವಾರ್ಥ ಬಂದಾಗ ಅದು ಕೆಟ್ಟದಾಗುವ ಸಾಧ್ಯತೆ ಇರ್ತದೆ. ಅಲ್ಲಿ ಸ್ವಾರ್ಥ ಅನ್ನುವಂಥದ್ದು ಬಂದಾಗ ಅದು ಕೆಟ್ಟದ್ದನ್ನ ಮಾಡುವ ಸಾಧ್ಯತೆ ಇರ್ತದೆ. ಮಾಡ್ತದೆ ಕೆಟ್ಟದ್ದಂತ ನಾನು ಹೇಳಲ್ಲ. ಆದ್ರೆ ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಪ್ರೇಮ ಎಲ್ಲಿರ್ತದೆ ಅಲ್ಲಿ ಕೆಟ್ಟದ್ದಾಗೋ ಚಾನ್ಸೇ ಇಲ್ಲ. ಅಲ್ಲಿ ಸಮಸ್ಯೆಗಳೇ ಬರಲ್ಲ, ಅಲ್ಲಿ ಭಿನ್ನಾಭಿಪ್ರಾಯಗಳಲ್ಲೇ ಬರಲ್ಲ, ಏನೂ ಬರಲ್ಲ. ಅದಕ್ಕ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಮತ್ತು ಭದ್ರತೆ ಮತ್ತು ಪ್ರಣಯದ ಭಾವನೆಗಳನ್ನು ಬೆಳೆಸುತ್ತವೆ, ದೀರ್ಘಕಾಲೀನ ಬಾಂಧವ್ಯವನ್ನು ನೀಡುತ್ತವೆ. ಈ ಹಾರ್ಮೋನುಗಳು ನೋಡ್ರಿ ಎಷ್ಟು ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾವೆ.
ಪ್ರತಿಯೊಬ್ಬ ಮನುಷ್ಯನಲ್ಲೂ ಇವು ಬಿಡುಗಡೆ ಆಗ್ತಾವ. ಆದ್ರೆ ಎಲ್ಲರಿಗೂ ಆಗಲ್ಲ. ಯಾರು ಸಹಜವಾಗಿ ಬದುಕನ್ನ ಮಾಡ್ತಾ ಇರ್ತಾರ, ಯಾರು ಕೇವಲ ಸಿರಿ ಸಂಪತ್ತುಗಳಿಗೆ ಪ್ರಾಧಾನ್ಯತೆ ಕೊಡದೆ ಒಂದಷ್ಟು ಮಾನವೀಯತೆಯ ಗುಣಗಳನ್ನು ಹೊಂದಿರ್ತಾರ, ಅವರಲ್ಲಿ ಈ ಹಾರ್ಮೋನುಗಳು, ಒಳ್ಳೆಯ ಹಾರ್ಮೋನುಗಳು ಜಾಸ್ತಿ ಬಿಡುಗಡೆ ಆಗ್ತವೆ. ಇನ್ನ ಪ್ರಮುಖ ಪ್ರೀತಿ ರಾಸಾಯನಿಕಗಳು ಮತ್ತು ಅವುಗಳ ಪರಿಣಾಮಗಳು ಏನ್ರಿ? ಪ್ರಮುಖ ಪ್ರೀತಿ ರಾಸಾಯನಿಕಗಳು ಮತ್ತು ಅವುಗಳ ಪರಿಣಾಮಗಳು ಏನು? ಆಕ್ಸಿಟೋಸಿನ್ ಅನ್ನುವಂಥದ್ದು ಒಂದು ಹಾರ್ಮೋನ್ ಐತಿ ಅಂತ ಈಗ ಹೇಳಿದೆ ನಾನು. ಅದು ಏನಂದ್ರೆ ಬಂಧಿಸುವ ಹಾರ್ಮೋನ್. ಅದು ಅಂದ್ರ ನಮ್ಮ ಗೆಳೆತನವನ್ನ ಇನ್ನಷ್ಟು ಗಟ್ಟಿ ಮಾಡ್ತಕ್ಕಂಥ ಹಾರ್ಮೋನು, ನಮ್ಮ ಸ್ನೇಹವನ್ನ ಇನ್ನಷ್ಟು ಗಟ್ಟಿಮುಟ್ಟು ಮಾಡ್ತಕ್ಕಂಥ ಹಾರ್ಮೋನ್ ಅದು, ನಮ್ಮ ಪ್ರೀತಿಯನ್ನ ಇನ್ನಷ್ಟು ಗಟ್ಟಿಮುಟ್ಟಿ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಅದು ಆಕ್ಸಿಟೋಸಿನ್ ಅಂತ. ನೀವು ಕೂಡ ಗೂಗಲ್ ನಲ್ಲಿ ನೀವು ಇದನ್ನೆಲ್ಲ ನೋಡ್ಕೋಬಹುದು, ತಿಳ್ಕೋಬಹುದು. ನನ್ನ ಉದ್ದೇಶ ಏನು ಅಂದ್ರೆ ನನ್ನ ವೀಕ್ಷಕರುಗಳಿಗೆ ಎಂಥ ಎಲ್ಲಾ ಹೊಸ ಹೊಸ ವಿಚಾರಗಳು ಗೊತ್ತಾಗ್ಲಿ ಅನ್ನೋದು. ಎಲ್ಲರಿಗೂ ಎಲ್ಲಾ ವಿಷಯನೂ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರ್ತದ, ಅಧ್ಯಯನ ಮಾಡಿದವರು ಇರ್ತಾರ, ಗೊತ್ತಿರ್ತದ. ಆದ್ರೆ ಬಹಳ ಜನರಿಗೆ ಗೊತ್ತಿರುವುದಿಲ್ಲ. ಅದನ್ನ ನಾನು ಗೊತ್ತು ಮಾಡಿ ಕೊಡ್ಬೇಕು, ಅವರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದು ನನ್ನ ವಿಚಾರ, ನನ್ನ ತಿಳುವಳಿಕೆ. ಇನ್ನ ವಾಸೋಪ್ರೆಸಿನ್ ಅನ್ನುವಂಥದ್ದು ಐತಿ. ಇದು ಕೂಡ ಒಂದು ಹಾರ್ಮೋನು. ಇದು ಕೂಡ ಕೆಮಿಕಲ್ ರೂಪದಲ್ಲಿ ಬಿಡುಗಡೆ ಆಗ್ತದೆ. ಕಮಿಟ್ಮೆಂಟ್ ಕೆಮಿಕಲ್ ಅಂತಾರೆ ಇದಕ್ಕೆ. ಕಮಿಟ್ಮೆಂಟ್ ಕೆಮಿಕಲ್ ಅಂದ್ರೆ ಒಂದು ವಿಷಯಕ್ಕೆ ಕಮಿಟ್ಮೆಂಟ್ ಆಗುದು, ಅದನ್ನಿದು ಮಾಡ್ತದೆ ಕೆಲಸ. ಅಂದ್ರ ಹೆಂಗಪ್ಪ ಇದು ಹೆಂಗ್ ಮಾಡ್ತದಂತ ಕೇಳಿದ್ರೆ, ದೀರ್ಘಕಾಲೀನ ಏಕಪತ್ನಿ ಸಂಬಂಧಗಳು ಮತ್ತು ಪಾಲುದಾರರ ಆದ್ಯತೆಯೊಂದಿಗೆ ಸಂಬಂಧಿಸಿದೆ. ಇದು ರಕ್ಷಣಾತ್ಮಕ ನಡವಳಿಕೆಗಳನ್ನು ಉತ್ತೇಜಿಸುತ್ತದೆ. ನೋಡ್ರಿ, ರಕ್ಷಣಾತ್ಮಕ ನಡವಳಿಕೆಗಳನ್ನು ಉತ್ತೇಜನೆ ಮಾಡ್ತದೆ. ಅಂದ್ರೆ ಮನುಷ್ಯ ತಪ್ಪುದಾರಿಗೆ ಹೋಗದೆ ಇರಂಗ ನೋಡ್ಕೋತದೆ. ಯಾವುದು? ವಾಸೋಪ್ರೆಸಿನ್ ಅನ್ನುವಂಥದ್ದು. ಆದ್ರ ಆಕ್ಸಿಟೋಸಿನ್ ಅನ್ನುವಂಥದ್ದು ಏನ್ ಮಾಡ್ತದೆ ಅಂತ ಕೇಳಿದ್ರೆ, ಇದು ಹೈಪೋಥಾಲಮಸ್ ನಲ್ಲಿ ಉತ್ಪತ್ತಿಯಾಗುವ ಮತ್ತು ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆಯಾಗುವ ಈ ಹಾರ್ಮೋನು ಸಾಮಾಜಿಕ ಪ್ರತಿಫಲ, ನಂಬಿಕೆ ಮತ್ತು ಆಳವಾದ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ಇದು ಅಪ್ಪುಗೆ, ಚುಂಬನ, ಹೆರಿಗೆ ಮತ್ತು ಲೈಂಗಿಕ ಚಟುವಟಿಕೆಯ ಸಮಯದಲ್ಲಿ ಬಿಡುಗಡೆಯಾಗುತ್ತದೆ. ನೋಡ್ರಿ, ಎಷ್ಟು ಮಹತ್ವದಿದು ಆಕ್ಸಿಟೋಸಿನ್ ಅನ್ನುವಂಥದ್ದು. ಅದ್ಭುತವಾದಂತಹದ್ದು. ಎಂಥ ವಂಡರ್ಫುಲ್ ಹಾರ್ಮೋನ್ ಅಂದ್ರೆ ಇದು ಸಾಮಾಜಿಕ ಪ್ರತಿಫಲ, ನಂಬಿಕೆ ಮತ್ತು ಆಳವಾದ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ಇದು ಅಪ್ಪುಗೆ, ಚುಂಬನ, ಹೆರಿಗೆ ಮತ್ತು ಲೈಂಗಿಕ ಚಟುವಟಿಕೆಯ ಸಮಯದಲ್ಲಿ ಬಿಡುಗಡೆಯಾಗುತ್ತದೆ. ಅಂದ್ರ ಹೆರಿಗೆ ಸಮಯದಲ್ಲೂ ಕೂಡ ಈ ಹಾರ್ಮೋನ್ ಬಿಡುಗಡೆ ಆಗತ್ತೆ. ನೋಡ್ರಿ, ಒಬ್ಬ ಮಗು, ಹೆಣ್ಣು ಮಗು, ಅವಳು ಗರ್ಭಧರಿಸಿದಾಗ ಅವಳ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾವ. ಅವು ಯಾವ ಕಾಯಿಲೆ ಅಲ್ಲ. ಮತ್ತ ಅವಳಿಗೆ ವಾಂತಿ ಆಗ್ತದ, ತಡ್ಕೊಳಿಕ್ಕಾಗಲ್ಲ. 1-2 ತಿಂಗಳು ಸಿಕ್ಕಾಪಟ್ಟಿ ವಾಂತಿ ಆಗ್ತದ, ಸರಿಯಾಗಿ ಹಸಿವೆ ಆಗಲ್ಲ, ತಿಂದಿದ್ದು ಕುಡಿದದ್ದೆಲ್ಲ ಹೊರಗೆ ಬರ್ತದೆ. ಇದೆಲ್ಲ ಕೂಡ ಹಾರ್ಮೋನಿನ ಪ್ರಭಾವ. ಅಂದ್ರ ನಮ್ಮ ದೇಹ ಹಾರ್ಮೋನುಗಳನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನುಗಳನ್ನ ಬಿಡುಗಡೆ ಮಾಡ್ತಾ ಮಾಡ್ತಾ ಆ ದೇಹವನ್ನ ಒಂದು ಹೆರಿಗೆ ಆಗ್ಲಿಕ್ಕೆ, ಒಂದು ಮಗು ಅವಳ ಗರ್ಭದಲ್ಲಿ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ವ್ಯವಸ್ಥೆಯನ್ನ ತಾನೇ ಮಾಡ್ಕೋತದ ಬಾಡಿ. ದಿಸ್ ಈಸ್ ದ ವಂಡರ್ ಆಫ್ ದಿಸ್ ಬಾಡಿ. ಬಾಡಿ ಬಹಳ ಗ್ರೇಟ್ ಅದ. ಬಾಡಿ ಇಸ್ ದ ಗ್ರೇಟೆಸ್ಟ್ ಡಾಕ್ಟರ್ ಇನ್ ದ ವರ್ಲ್ಡ್. ನಮ್ಮ ದೇಹವೇ ಒಬ್ಬ ದೊಡ್ಡ ವೈದ್ಯ. ನಮ್ಮ ಗರ್ಭದಲ್ಲಿ ಕೂಸನ್ನ ಬೆಳೆಸುವುದು ವೈದ್ಯರಲ್ಲ, ನಮ್ಮ ದೇಹ. ಅದಕ್ಕೆ ಸಹಕಾರ ಮಾಡ್ಬೇಕು ನಾವು. ಅದಕ್ಕೆ ಅನುಕೂಲ ಆಗುವಂತಹ ಆಹಾರ ಪದಾರ್ಥಗಳನ್ನ ಕೊಡಬೇಕು. ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ಕೊಟ್ವಿಯಪ್ಪ ಅಂದ್ರೆ ಅದು ಚೆನ್ನಾಗಿ ಬೆಳೀತದೆ ಮಗು. ಅಂದ್ರೆ ಸುಲಭವಾಗಿ ಆರೋಗ್ಯಕರವಾದಂತಹ ಹೆರಿಗೆ ಆಗ್ತದೆ. ಇನ್ನ ಮೂರನೇದ್ದು ಒಂದೈತ್ರಿ ಹಾರ್ಮೋನ್. ಅದಕ್ಕೇನಂತಾರಪ್ಪ ಅಂತಂದ್ರ ಡೋಪಾಮೈನ್ ಅಂತಾರೆ. ಇದಕ್ಕೆ ಡೋಪಾಮೈನ್ ಹಾರ್ಮೋನ್ ಅಂತಾರ. ದಿ ರಿವಾರ್ಡ್ ಕೆಮಿಕಲ್ ಅಂತಾರೆ ಇದಕ್ಕ. ಇದು ರಿವಾರ್ಡ್ ಕೆಮಿಕಲ್. ಅಂದ್ರ ಇದು ಉತ್ಸಾಹ, ಬಯಕೆ ಮತ್ತು ಗೀಳಿನ ಭಾವನೆಗಳನ್ನು ಸೃಷ್ಟಿಸುತ್ತದೆ. ವ್ಯಸನಕಾರಿ ಪದಾರ್ಥಗಳಂತೆಯೇ ಪ್ರೀತಿಯ ಉನ್ಮಾದವನ್ನು ಸೃಷ್ಟಿಸುತ್ತದೆ. ಇದು ಪ್ರಣಯ ಸಂಬಂಧಗಳಲ್ಲಿ ಪ್ರೇರಣೆ ಮತ್ತು ಅನ್ವೇಷಣೆಯನ್ನು ಹೆಚ್ಚಿಸುತ್ತದೆ.
ಇದು ಡೊಪಮೈನ್ ಅನ್ನುವಂತಹದ್ದು ನಮಗ ಉತ್ಸಾಹ ಬಯಕೆಗಳನ್ನ ಜಾಸ್ತಿ ಮಾಡ್ತದೆ. ಅದನ್ನೊಂದು ಚಟ ಅನ್ನೋ ರೀತಿಯಲ್ಲಿ ಅದನ್ನ ಬೆಳೆಸ್ತದೆ. ಅದು ಅಂದ್ರ ಇದು ಕೆಟ್ಟಂತ ನಾವು ತಿಳ್ಕೋಬಾರ್ದು. ಇವೆಲ್ಲ ಒಂದೊಂದು ಸಂದರ್ಭದಲ್ಲಿ ನಮಗ ಬೇಕಾಗ್ತಾವ, ಅವಶ್ಯವಾಗಿ ಬೇಕಾದಂತ ಹಾರ್ಮೋನ್ಗಳಿವು. ಇನ್ನ ಸಿರೋಟೋನಿನ್ ಅನ್ನುವಂತಹದ್ದೈತಿ. ಇದು ಬಹಳ ಅದ್ಭುತವಾದಂತ ಒಂದು ಹಾರ್ಮೋನ್, ಚಿತ್ತ ಸ್ಥಿತಿ ನಿಯಂತ್ರಕ. ನಮ್ಮ ಚಿತ್ತ ಸ್ಥಿತಿ ನಿಯಂತ್ರಕ ಇದು. ಅಂದ್ರೆ ಹೆಂಗಪ್ಪ ಅಂದ್ರ ಹೊಸ ಪ್ರೀತಿಯ ಸಮಯದಲ್ಲಿ ಮಟ್ಟಗಳು ಏರಿಳಿತಗೊಳ್ಳುತ್ತವೆ. ಆಗಾಗ್ಗೆ ಒಬ್ಬೆಸಿವ್, ಕಂಪಲ್ಸಿವ್, ರಿಸಾರ್ಡರ್ನಂತೆಯೇ ಸ್ಥಿತಿಯನ್ನು ಸೃಷ್ಟಿಸುತ್ತವೆ. ಇದು ಸಂಗಾತಿಯ ಮೇಲೆ ಸ್ಥಿರವಾದ ಆಲೋಚನೆಗಳನ್ನು ಪ್ರೇರೇಪಿಸುತ್ತದೆ. ಬಹಳ ಒಳ್ಳೆಯದು. ಇದು ಒಳ್ಳೆಯ ಹಾರ್ಮೋನ್. ಏನಂದ್ರೆ ಸಂಗಾತಿಯ ಮೇಲೆ ಹೆಚ್ಚು ವಿಶ್ವಾಸವನ್ನ, ಪ್ರೀತಿಯನ್ನ, ಶ್ರದ್ಧೆಯನ್ನ, ಸ್ಥಿರತೆಯನ್ನ ಮೂಡಿಸುವಂತ ಹಾರ್ಮೋನ್ ಇದು. ಇದಿತ್ತಂದ್ರ ಸುಲಭವಾಗಿ ತನ್ನ ಸಂಗಾತಿಯನ್ನ ಅಥವಾ ತನ್ನ ಫ್ರೆಂಡ್ ಅನ್ನ, ತನ್ನ ಸ್ನೇಹಿತನ ಸುಲಭವಾಗಿ ಬಿಟ್ಟುಕೊಡಲ್ಲ. ಕೆಲವು ಫ್ರೆಂಡ್ಸ್ ನೋಡ್ರಿ ಎಷ್ಟು ಅನ್ಯೋನ್ಯವಾಗಿರ್ತಾರ ಅಂದ್ರೆ ಅಪ್ಪ ಅವ್ವ ಅವ್ರಿಬ್ಬರಿಗೂ ಬೈದ್ರು ಕೂಡ ಆ ಅಪ್ಪ ಅವನ್ನ ಬಿಡ್ತಾ ಇರ್ಬೇಕಾದ್ರೆ ಗೆಳೆಯರನ್ನ ಬಿಡಂಗಿಲ್ಲ, ಸ್ನೇಹಿತರನ್ನ ಬಿಡಲ್ಲ. ಅಂತ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಈ ಸಿರೋಟಿನಿನ್ ಅನ್ನುವಂತ ಹಾರ್ಮೋನ್ ನಲ್ಲಿ ಐತಿ. ಇನ್ನ ಟೆಸ್ಟೋಸ್ಟೆರಾನ್ ಅಂದ್ರ ಇಸ್ಟೋಜನ್ ಅಂತೂ ಕೂಡ ಅಂತಾರೆ ಇದಕ್ಕ. ಅಂದ್ರ ಇವು ಕಾಮ, ದೈಹಿಕ ಅನ್ಯೋನ್ಯತೆ ಮತ್ತು ಲೈಂಗಿಕ ಆಕರ್ಷಣೆಯನ್ನು ನಿಯಂತ್ರಿಸುತ್ತವೆ. ಇದು ಏನ್ ಮಾಡ್ತಾವಂತಂದ್ರ ಒಂದು ಗಂಡು ಹೆಣ್ಣಿನಲ್ಲಿ ದೈಹಿಕ ಆಕರ್ಷಣೆಯನ್ನ ಇದು ಏನ್ ಮಾಡ್ತದಂದ್ರ ನಿಯಂತ್ರಿಸ್ತದ, ಕಂಟ್ರೋಲ್ ಮಾಡ್ತದ, ನಡೆಸ್ತದ, ಸರಿಯಾಗಿ ನಡೆಸ್ತದ. ಇನ್ನ ಒಂದು ಸ್ವಲ್ಪ ವಿಷಯವನ್ನು ಹೇಳಿ ಮುಗಿಸ್ಬಿಡ್ತೀನಿ ನಾನು. ವಿಡಿಯೋ ಬಹಳ ದೊಡ್ಡದಾಗ್ತದ, ಆದ್ರೆ ವಿಷಯ ಬಹಳ ಮಹತ್ವದ್ದಾಗಿರೋದ್ರಿಂದ ದಯವಿಟ್ಟು ತಾವು ಆಲಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಹಾರ್ಮೋನುಗಳು ನಕಾರಾತ್ಮಕ ಭಾವನೆಗಳಿಗೆ ಸಂಬಂಧಿಸಿದ ಮೆದುಳಿನ ಮಾರ್ಗಗಳನ್ನು ನಿಷ್ಕ್ರಿಯಗೊಳಿಸಬಹುದು. ನೋಡಿ ಎಷ್ಟು ವಂಡರ್ಫುಲ್ ಐತಿ. ಅಂದ್ರ ಪಾಸಿಟಿವ್ನೆಸ್ ಜಾಸ್ತಿ ಮಾಡ್ತಾವ, ನೆಗೆಟಿವ್ ಅನ್ನೋದನ್ನ ತೆಗೆದು ಹೊರಗೆ ಹಾಕಿಬಿಡ್ತಾವ ಸೈಡ್ಗೆ. ಅದಕ್ಕ ನೋಡ್ರಿ ಕೆಲವರು ಆಳವಾಗಿ ಪ್ರೀತಿಯನ್ನ ಮಾಡುವವರು ತಂದೆ ತಾಯಿ ಹೇಳಿದ್ರು ಕೇಳಲ್ಲ ಅವ್ರು. ಅಂದ್ರೆ ಅಷ್ಟೊಂದು ಅವರಲ್ಲಿ ಆಕರ್ಷಣೆ, ಅಷ್ಟೊಂದು ವಿಶ್ವಾಸ, ಶ್ರದ್ಧೆ, ಪ್ರೀತಿ ಬೆಳೆದು ಬಿಟ್ಟು ಆ ರೀತಿ ಆಗ್ತದೆ, ಖಂಡಿತವಾಗ್ಲೂ ಆಗ್ತದ. ಅಂದ್ರ ನಕಾರಾತ್ಮಕ ಭಾವನೆಗಳಿಗೆ ಸಂಬಂಧಿಸಿದ ಮೆದುಳಿನ ಮಾರ್ಗಗಳನ್ನು ನಿಷ್ಕ್ರಿಯಗೊಳಿಸಬಹುದು. ಕೆಲವೊಮ್ಮೆ ಜನರು ಪಾಲುದಾರರಲ್ಲಿನ ಕೆಂಪು ಧ್ವಜಗಳನ್ನು ಕಡೆಗಣಿಸುವಂತೆ ಮಾಡುತ್ತದೆ. ಅವು ಆಕರ್ಷಣೆಯ ದೈಹಿಕ ಅಂದ್ರೆ ಹೃದಯ ಬಡಿತ ಮತ್ತು ಭಾವನಾತ್ಮಕ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ. ಮನುಷ್ಯನ ಮೇಲೆ ಬಹಳ ಪ್ರಭಾವವನ್ನು ಬೀರ್ತಾವ. ಅಕಸ್ಮಾತ್ ಏನಾದ್ರೂ ಸ್ವಲ್ಪ ಹೇರಾಪೇರಿ ಆದ್ರೂ ಅದನ್ನು ತಡ್ಕೊಳ್ಳುವಂತ ಶಕ್ತಿ ಇರಲ್ಲ ಅವಾಗ. ಅಂತ ಸಂದರ್ಭಗಳಲ್ಲಿ ಈ ಹಾರ್ಮೋನುಗಳು ಬಿಡುಗಡೆ ಆಗ್ತಾವ. ಇನ್ನ ಸಾಮಾಜಿಕ ಬಂಧ, ಆಕ್ಸಿಟೋಸಿನ್ ನಂಬಿಕೆ ಮತ್ತು ಶಾಂತತೆಯನ್ನು ಬೆಳೆಸುತ್ತದೆ. ಇದು ಬಂಧಗಳನ್ನು ರೂಪಿಸಲು ಅವಶ್ಯಕವಾಗಿದೆ. ವಿಶೇಷವಾಗಿ ತಾಯಿ ಮಗು ಮತ್ತು ಪ್ರಣಯ ಬಾಂಧವ್ಯಗಳು. ತಾಯಿ ಮಗುವಿನ ಬಾಂಧವ್ಯ ಹೇಗಿರ್ತದ ನೋಡ್ರಿ, ಬಹಳ ವಂಡರ್ಫುಲ್ ಆಗಿರ್ತದ. ಅಲ್ಲಿ ಈ ಆಕ್ಸಿಟೋಸಿನ್ ಅನ್ನುವಂತ ಒಂದು ಹಾರ್ಮೋನ್ ಬಿಡುಗಡೆ ಆಗಿರ್ತದ. ಅದಕ್ಕೋಸ್ಕರ ತಾಯಿ ಮಗುವಿನಲ್ಲಿ ಅಷ್ಟೊಂದು ಸೆಳೆತ ಇರ್ತದ. ಮಗುವಿಗೆ ಸ್ವಲ್ಪ ಏನಾರ ಆದ್ರೂ ತಾಯಿಗೆ ಹೃದಯಕ್ಕನೆ ಏನೋ ಒಂದು ಗಾಯ ಮಾಡಿದಷ್ಟು ತ್ರಾಸ ಆಗ್ತದೆ. ಅದೇ ರೀತಿಯಾಗಿ ಒಬ್ಬ ಯುವಕ ಯುವತಿಗೂ ಕೂಡ ಅವರಲ್ಲಿ ಏನಾದ್ರೂ ಒಂದು ನಿಜವಾದ ಒಂದು ಪ್ರೀತಿ ಅನ್ನೋದಿತ್ತು ಅಂದ್ರೆ ಅವ್ರಿಗೂ ಕೂಡ ಇದೇ ರೀತಿ ಘಾಸಿ ಆಗ್ತದೆ. ವ್ಯಸನ ಮತ್ತು ಪ್ರತಿಫಲ. ಡೊಪಮೈನ್ ಪಾಲುದಾರನ ಮೇಲಿನ ತೀವ್ರವಾದ ಹಂಬಲವನ್ನು ಹೆಚ್ಚಿಸುತ್ತದೆ. ಈ ಡೊಪಮೈನ್ ಅನ್ನುವಂತ ಒಂದು ಏನು ಹಾರ್ಮೋನ್ ಐತೆ, ಇದು ಏನ್ ಮಾಡ್ತದಂತಂದ್ರ ಪಾಲುದಾರ ಅಂದ್ರೆ ಪಾರ್ಟ್ನರ್ ಅವ್ರ ಮೇಲಿನ ತೀವ್ರವಾದ ಹಂಬಲವನ್ನು ಹೆಚ್ಚು ಮಾಡ್ತದೆ. ಇವೆಲ್ಲ ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. ಇವು ಒಂದರ ಮೇಲೆ ಒಂದು ಆ ಸನ್ನಿವೇಶಕ್ಕೆ ಅನುಸಾರವಾಗಿ ಬಿಡುಗಡೆಯಾಗಿ ನಮ್ಮನ್ನ ಅದೇ ರೀತಿಯಾಗಿ ಅದೇ ದಾರಿಗೆ ನಮ್ಮನ್ನು ಎಳ್ಕೊಂಡು ಹೋಗ್ತಾವ. ಇಷ್ಟೆಲ್ಲಾ ನಿಯಂತ್ರಣವನ್ನು ಮಾಡ್ತಾವ ಇವು ಹಾರ್ಮೋನ್ಗಳು. ಆಮೇಲೆ ದೀರ್ಘಕಾಲೀನ ಪ್ರೀತಿ.
ವಾಸೋಪ್ರೆಸಿನ್ ಮತ್ತು ಆಕ್ಸಿಟೋಸಿನ್ ಒಟ್ಟಾಗಿ ದೀರ್ಘಕಾಲೀನ ಪ್ರಣಯ ಬಾಂಧವ್ಯವನ್ನು ಕಾಪಾಡಿಕೊಳ್ಳುತ್ತವೆ. ಇವೆರಡು ಏನ್ ಮಾಡ್ತಾವಂದ್ರ ಬಹಳ ದಿನ ನಮ್ಮ ಪ್ರೀತಿ ವಿಶ್ವಾಸಗಳನ್ನ ತಗೊಂಡು ಹೋಗ್ತಾವ. ಈ ರಾಸಾಯನಿಕಗಳನ್ನು ಸಕಾರಾತ್ಮಕ ದೈಹಿಕ ಸ್ಪರ್ಶ, ಧ್ಯಾನ ಮತ್ತು ಆರೋಗ್ಯಕರ ಸಾಮಾಜಿಕ ಸಂವಹನಗಳಂತಹ ಜೀವನ ಶೈಲಿಯ ಅಭ್ಯಾಸಗಳ ಮೂಲಕವೂ ಹೆಚ್ಚಿಸಬಹುದು ಅಥವಾ ಹೆಚ್ಚಿಸಿಕೊಳ್ಳಬಹುದು. ಅಂದ್ರ ನಾವು ಈ ನಕಾರಾತ್ಮಕ ವಿಷಯಗಳು ಇದ್ದುವಪ್ಪ ನಮ್ಮ ಬಾಡಿ ಒಳಗಂದ್ರ ಧ್ಯಾನ, ಆರೋಗ್ಯಕರ ಸಾಮಾಜಿಕ ಸಂವಹನಗಳು, ಜೀವನ ಶೈಲಿ ಅದನ್ನ ಸರಿಯಾಗಿ ಅಭ್ಯಾಸ ಮಾಡಿ ಅವುಗಳಿಂದ ನಾವು ನಮ್ಮ ಈ ತಿಳುವಳಿಕೆಯ ಮಟ್ಟವನ್ನ ಹೆಚ್ಚು ಮಾಡ್ಕೋಬಹುದು, ನಮ್ಮನ್ನ ನಾವು ನಿಗ್ರಹಿಸಿಕೊಳ್ಳಬಹುದು ಅನ್ನುವಂತಹ ಮಾತನ್ನ ಹೇಳ್ತಾರ. ಈ ಸಂದರ್ಭದಲ್ಲಿ ಗೂಗಲ್ ನಲ್ಲಿ ಈ ಕೆಲವು ಲೇಖನಗಳನ್ನ ಪ್ರಕಟ ಮಾಡಿದವರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನ ಹೇಳ್ಬೇಕಾಗ್ತದ. ಕೃತಜ್ಞತೆಗಳನ್ನ ಹೇಳ್ತೀನಿ. ಈ ವಿಷಯಗಳ ಬಗ್ಗೆ ತಮಗೆ ತಿಳುವಳಿಕೆ ಬರಲಿ ಅಥವಾ ಗೊತ್ತಿಲ್ಲದವರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳಿದ್ದೀನಿ. ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ನಮ್ಮ ಕಮೆಂಟ್ ಬಾಕ್ಸ್ ನೊಳಗೆ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ. ಇದು ಸ್ನೇಹ ಮತ್ತು ಪ್ರೀತಿ ಇವು ಎರಡು ಒಂದೇ, ಹೆಚ್ಚು ಕಮ್ಮಿ ಒಂದೇ, ಇವು ಬೇರೆ ಬೇರೆ ಏನಲ್ಲ. ಅದಕ್ಕೆ ಹೇಳಿದ್ನಲ್ಲ, ನಿಸ್ವಾರ್ಥ ಪ್ರೀತಿ ಶಾಶ್ವತವಾಗಿ ಉಳಿತದ, ಬಹಳ ದಿನ ಉಳಿತದ, ಅದಕ್ಕೊಂದು ವ್ಯಾಲ್ಯೂ ಬರ್ತದ. ಆ ವ್ಯಕ್ತಿ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳಿತಾಳ. ಗಂಡು ಹೆಣ್ಣು ಇಬ್ರು ಆಗಿರ್ಬೋದು. ಅಂದ್ರೆ ಅವರಲ್ಲಿ ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥ ಪ್ರೀತಿ ಇರುವುದು ಬಹಳ ಇಂಪಾರ್ಟೆಂಟು. ಅದು ದೀರ್ಘಕಾಲೀನವಾದಂತ ಶಕ್ತಿಯನ್ನ, ಸಾಮರ್ಥ್ಯವನ್ನ ವೃದ್ಧಿ ಮಾಡ್ತದ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.